ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಹುಲಿಗಿ ಗ್ರಾಮ ಪಂಚಾಯತಿ ಮುಂದೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತು ಫುಟ್ಪಾತ್ ವ್ಯಾಪಾರಿಗಳು ಏನಾಗಿದೆ ಸರ್ ಇದಕ್ಕಿಂತ ಮುಂಚೆ 2 ತಿಂಗಳ ಹಿಂದನೇ ಫುಟ್ಪಾತ್ ವ್ಯಾಪಾರಿಗಳಿಗೆ ಅಲ್ಲಿ ತೆರವುಗೊಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತೆರವುಗೊಳಿಸಿದ್ದಾರೆ. ನಾವೇನು ಹೇಳ್ತಿದ್ದೀವಿ ಅಂದರೆ ನಮ್ಮ ಜೀವನ ನಡೀಲಿಕ್ಕೆ ತುಂಬ ಕಷ್ಟ ಆಗ್ತಿದೆ. ಹಾಗಾಗಿ ನಮ್ಮ ಜೀವನ ನಡಿಬೇಕು ಅನ್ನೋದಕ್ಕೋಸ್ಕರನೇ ನಾವಿವತ್ತು ಮಾನ್ಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ. ಮತ್ತು ಅದೇ ರೀತಿಯಲ್ಲಿ ಸುಮಾರು ಒಂದು ತಿಂಗಳ ಮುಂದೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಆ ಸೂಕ್ತವಾದಂಥ ಮಾಹಿತಿ ಬಂದಿಲ್ಲ. ಹೀಗಾಗಿ ಮಾನ್ಯ MLA ಸಾಹೇಬರ ಮನೆ ಹತ್ರನೂ ಹೋಗಿ ನಾವು ಇವತ್ತು ಮನವಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಹೀಗಾಗಿ ಇದರ ಭಾಗವಾಗಿಯೇ ಫಸ್ಟು ಒಂದು ಕಾರ್ಯಾಲಯಕ್ಕೆ ಒಂದು ಮನವಿ ಕೊಟ್ಟಿದ್ವಿ. ಈಗ ವ್ಯಾಪಾರ ಮಾಡೋಕೆ ಕೊಡೋದು ಈಗ ಉಳಿದಿನ ಗಲಾಟೆ ಆಗಿತ್ತು ಅಂತ ಅಂಗಡಿ ತೆಗ್ಸಾರ. ಈಗ ನಮಗೆಲ್ಲರ ಒಂದು ವ್ಯಾಪಾರ ಮಾಡೋಕೆ ಅವಕಾಶ ಮಾಡಿಕೊಡೋದು. ಈಗ ಚರಂಡಿ ಮುಂದೆ ಬಂದು ರೋಡಲ್ಲಿ ಇರ್ತಾರಂತ ಅವ್ರ ಆರೋಪ. ಸರಿ ಹಂಗೆ ಬಂದಿದ್ವಿ ಗಟ್ರ ಮೇಲೆ ಕೂಡ್ತೀವಿ. ಇಲ್ಲಿ ಪಂಚಾಯತ್ ಮುಂದೆ ಇಲ್ಲಿ ನಮಗೆ ಈಗ ಸದ್ಯ ನ್ಯಾಯ ಬೇಕು. ದುಡ್ಕೊಂಡು ತಿನ್ನಕ್ಕೆ ಮಕ್ಕಳು ಮರಿ ಎಲ್ಲರಿಗೂ ನಮ್ಮ ಇದ್ರನಾಗಲೇ ಜೀವನ ಮಾಡ್ತಿದ್ವಿ. ನಾವು ಊರ ವ್ಯಾಪಾರ ಮಾಡ್ತಿದ್ವಿ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿದ್ವಿ. ಅದಕ್ಕೆಲ್ಲ ಈಗ ಅವಕಾಶ ಕೊಡೋದು. ಅದಕ್ಕೆ ನಮಗೆಲ್ಲಾದ್ರೂ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ಕೇಳಕ್ಕೆ ಇಲ್ಲಾದ್ರೆ ಏನು ಮಾಡ್ತೀವಿ ಮುಂದೆ ಕೊಟ್ಟಿಲ್ಲ ಹೊಟ್ಟಿಲ್ಲ ಮತ್ತೆ ಇನ್ನೂ ಹೋರಾಟ ಮಾಡಬೇಕ್ರಿ. ಕೊಡೋವರೆಗೆ ಬಿಡಲ್ಲ ನಮ್ಗೆಲ್ಲರೂ ಒಂದು ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಎಲ್ಲ ಒಂದು ಕೆಲಸ ಕೊಡ್ಬೇಕು. ಅಷ್ಟೇ ಸಮಸ್ಯೆ ಕಾಣ್ತೈತೆ. ನಾವೆಲ್ಲ ನಾಲ್ಕೊಂಡಿರ್ತೀವಿ ಬಂದವ್ರು ಗುಡಿಗೆ ಬಂದಷ್ಟು 2 ಕಡೆ ಸೈಡ್ ನಿಲ್ಲಿಸ್ತಾರ. ಅವ್ರಿಗೆ ಜಗದ ಮೇಲೆ ನಮಗೆ ಟಾರ್ಚರ್ ಕೊಡ್ತಾರೆ ಅಷ್ಟೇ. ಬಂಡೇರಿಗೆ ನಾವೇನಿಲ್ಲ ಎಲ್ಲಿ ಹೋಗ್ಬೇಕ್ರಿ ನಾವು ದುಡ್ಡು ಜೀವನ ಆದ್ಮೇಲೆ ನಡಿಬೇಕಾದ್ರೆ ಇಲ್ಲಿ ಹೋಗ್ಬೇಕು. ಈಗ 2 ತಿಂಗಳು ಮನೆಯಾಗಿ ಅಂದ್ರೆ ಎಷ್ಟು ನಮ್ಮ ಕಷ್ಟ. 20 ವರ್ಷದಿಂದ ವ್ಯಾಪಾರ ಮಾಡ್ಕೊಂಡು ಬಂದಿದ್ವಿ ನಾವು. ಹೋಗಂದ್ರೆ ಎಲ್ಲಿ ಹೋಗ್ಬೇಕ್ರಿ? ಹಿಂದಕ್ಕೆ ಹಚ್ಚಿದ್ರೆ ಅಂಗಡಿ ಯಾರು ಕಿರಿಕಿರಿ ಇಲ್ಲ. ನೀವು ನಾವು ಎಲ್ಲಿ ಬದುಕ್ಬೇಕ್ರಿ? ಸಾರ್ವಜನಿಕ ಭಕ್ತರಿಗೆ ತೊಂದರೆ ಆಗುತ್ತೆ ಅಂತ ತೆಗೆದಿದ್ದಾರೆ. ಬೈಕ್ ನಿಂತಿರ್ತಾವಲ್ರಿ, ಗಾಡಿ ಒಂದು ಬೈಕ್ ಹೋಗ್ತಾರಲ್ಲ. ದೊಡ್ಡ ಸೌರ ಬಂದಾರ ಡ್ಯಾಮ್ನ ಸರ್ ಒಂದು ಮಾತು ಹೇಳಿಲ್ಲ. ಹಂಗ ಅವ್ರು ನಿಂತರು ಒಂದೇ ಕೇಳಿಲ್ಲ. ಸರ್ ಬರೋದೇ ತೆಗಿಸ್ಬೇಡಿ ಮಲಪ್ ಸರ್ ತೆಗಿರಿ ಒಟ್ಟನೆ ಟಾಚರ ಕೊಟ್ಟಾರೆ. ಎಲ್ಲರೂ ಹೋಗಿ ಬಿದ್ದು ಬಿಡ್ಬೇಕು. ಹಂಗೆ ಮೊನ್ನೆ ಶುಕ್ರವಾರ ದಿನ ತಗೊಂಡು ಕಲಿಯಾಕ ಪರಿಸ್ಥಿತಿ ಬಂದಿತ್ತು ನಮ್ಗೆ. ಹಂಗಾಗೈತಿ ಗೊತ್ತಾ ವ್ಯಾಪಾರ ಮಾಡೋರು ನಾವು. ಮತ್ತೆ ನಮ್ಗೆ ನ್ಯಾಯ ಕೇಳಕ್ಕೆ ಬಂದಿವ್ರಿ. ಮತ್ತೆ ನಮ್ಗೆ ಹೆಚ್ಚು ಕೊಡೋಲ್ರಿ. ನಾವು ಬದುಕದೇ ಇಲ್ಲಾಂದ್ರೆ ಏನ್ ಮಾಡ್ತೀವಿ ಮುಂದೆ ಇಲ್ಲಾಂದ್ರೆ ನ್ಯಾಯನ ಮಾಡತ್ರಿ. ಮತ್ತೇನು ಬೇಕಾಬೇಕು ನಮ್ಗೆ ಜಾಗ ಇಲ್ಲಾಂದ್ರೆ ನಾವೇನು ಎಲ್ಲರೂ ಎಣ್ಣೆ ಕುಡ್ದು ಸುಮ್ಮನೆ